ಸುರೇಶ್ ಅವರು ಸುರೇಶ್ ಹಾಂ ರೀ ಅವ್ರ ವಿರುದ್ಧವಾಗಿ ಹಾಂ ರೀ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಹಾಂ ರೀ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಹೌದು ಇದರಲ್ಲಿ ಯಾರು ಬಂದು ಡಾಕ್ಟ್ರೇ ಬರೋದು. ಓ ಸಾವಿರಾರು ಜನ ಹೃದಯವನ್ನು ಮಿಡಿತ ಅವರು ಇದು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾದರಿ ಅವರು, ವರ್ಲ್ಡ್ಗೆ ಮಾದರಿ ಡಾಕ್ಟ್ರು. ಇಲ್ಲಿನೂ ಹಂಗೆ ಕೆಲಸ ಮಾಡ್ತಾರಂತ ಊಹೆ ಹೊಸಬರು. ಕೆಲವರು ಹೇಳ್ತಾರೆ ಅವ್ರಿಗೆ ಅನುಭವ ಕಮ್ಮಿ, ಅವ್ರ ಈ ಒಂದು ರಾಜಕೀಯಕ್ಕೆ ಬರಬಾರ್ದಾಗಿತ್ತು. ಯಾವುದಕ್ಕೆ ಅನುಭವ ಕಡಿಮೆ ಅಂದ್ರೂ ಕೂಡ ರಾಜಕೀಯಕ್ಕೆ ಬಂದ ಮೇಲೆ ತಾನೇ ಅನುಭವ ಬರ್ತೈತಿ. BJP ಬರ್ಬೇಕಂತ ಆಸೆ ಎಲ್ಲರಿಗೂ. ಹೌದು. ಈಗ ಇಲ್ಲಿ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಇಲ್ಲಿ DK ಸುರೇಶ್ ಇದ್ದಾರೆ MP ಆಗಿ. ಆಮೇಲೆ ಅವರ ವಿರುದ್ಧವಾಗಿ JDS BJP ಮೈತ್ರಿಯಾಗಿ ಮಂಜುನಾಥ್ ಅವ್ರನ್ನ ನಿಲ್ಲಿಸ್ತಾರೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ಬರಬೇಕು ಅಂತ ಬಯಸ್ತಾರೆ ಸರ್? ಆ್ಯಕ್ಚುಲಿ ಮಂಜುನಾಥ್ ಅವರು ಬಂದರೆ ಒಳ್ಳೆಯದು, ಒಳ್ಳೆಯ ವ್ಯಕ್ತಿ. ಸುರೇಶ್ ಅವರು ಕೂಡ ಸಮರ್ಥರು ಇದ್ದಾರೆ. ಆದರೆ ಅವರು 10 ವರ್ಷ ಇರೋದ್ರಿಂದ ಬದಲಾವಣೆ ಆಗಲಿ ಅನ್ನೋದು ಒಂದು ಜನಗಳ ಭಾವನೆ ಆಗಿರ್ಬೋದು. ಬದಲಾವಣೆ ಬೇಕು ಅಂತಿದೆ, ಹೇಳಿದ್ರೆ ಒಂದು ಚಾನ್ಸ್ ಕೊಟ್ಟು ನೋಡೋದು. ಯಾಕೆಂದರೆ ಇವರು ಸುರೇಶ್ ಅವರು ಬಂದು ಕಾಂಗ್ರೆಸ್ ಬಂದ್ರೂ ಅವ್ರೇನು ಮಂತ್ರಿ ಆಗೋಲ್ಲ ಕೇಂದ್ರದಲ್ಲಿ. ಮಂಜುನಾಥ್ ಅವರು ಬಂದರೆ ಅಟ್ಲೀಸ್ಟ್ ಹೆಲ್ತ್ ಮಿನಿಸ್ಟರ್ ಆಗ್ಬೋದು ಅವರು. ಅದರಿಂದ ಒಂದು ಕರ್ನಾಟಕಕ್ಕೆ ಹೆಚ್ಚಿನ ಸೇವೆ ಮಾಡೋ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಮಂಜುನಾಥ್ ಅವರು ಒಂದು ಅವಕಾಶ ಕೊಡೋದು ಒಳ್ಳೆಯದು. ಹೌದು. DK ಸುರೇಶ್ ಇದ್ದಾರೆ. ಅವ್ರ ವಿರುದ್ಧ JDS BJP ಮೈತ್ರಿ ನಮ್ಮ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಸರ್ BJP ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ ನಿಲ್ಲಿಸಿದ್ದಾರೆ. ಅವರಿಂದ ತುಂಬ ಅನುಕೂಲ ಆಗ್ತಿದೆ. ಯಾಕೆಂದರೆ ಇವಾಗ ಅಪ್ಪಿತಪ್ಪಿ ಅವರು ಗೆಲ್ತಾರೆ. ಗೆದ್ದರೆ ಅವರು ಇರೋ ಬುದ್ಧಿಗೆ ಒಳ್ಳೊಳ್ಳೆ ಪೇಷೆಂಟ್ಗಳಿಗಿರ್ಬೋದು ಯಾವುದೇ ಇರಬೇಕು ಒಳ್ಳೊಳ್ಳೆ ಅನುಕೂಲ ಮಾಡಿಕೊಡ್ತಾರೆ. ಬಟ್ ಆರೋಗ್ಯ ಮಂತ್ರಿ ಆಗ್ಬೋದು ಹೇಳೋಕ್ಕಾಗಲ್ಲ. ಇಡೀ ಇಂಡಿಯಾಗೆ ಇಡೀ ಅನುದಾನ ಆಗುತ್ತೆ. ಪ್ಲಸ್ ಇಡೀ ಇಂಡಿಯಾಗೇ ಒಳ್ಳೆ ಡಾಕ್ಟರ್ ಆಗ್ತಾರೆ, ಒಳ್ಳೆ ಹೆಸರು ಬರುತ್ತೆ. ಬೇಡ ಸರ್, BJPನೇ ಇರಬೇಕು, BJPನೇ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಬದಲಾವಣೆ ಕೇಳ್ತೀರಿ ಈಗ ಒಂದು ಇಲ್ಲಿ ಹೌದು, ಎಲ್ಲ BJPನೇ ಬೇಕು ನಮಗೆ. ಇಲ್ಲಿ ಬದಲಾವಣೆ ಕೇಳ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.